ಮೀಕ 7ನೇ ಅಧ್ಯಾಯ 8ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಇವತ್ತು ನಮ್ಮ ಜೀವಿತದಲ್ಲಿ ಆತನೇನಾಗಿರುವವನಾಗಿದ್ದಾನೆ ಅಂದರೆ ಬೆಳಕಾಗಿರುವವನಾಗಿದ್ದಾನೆ. ನಮ್ಮ ಮಾರ್ಗಗಳಲ್ಲಿ ದೇವರು ನಮಗೆ ಬೆಳಕಾಗಿರುವವರಾಗಿದ್ದಾರೆ. ನಾವು ಹೋಗುವಂತಹ ಅನುದಿನದ ಎಲ್ಲಾ ಸಕಲ ಕಾರ್ಯಗಳಲ್ಲಿಯೂ ಕರ್ತನಾತ್ಮನು ನಮಗೆ ಏನಾಗಿರುವವನಾಗಿದ್ದಾನೆ ಅಂದರೆ ಬೆಳಕನ್ನ ಉಂಟು ಮಾಡುವವನಾಗಿದ್ದಾನೆ. ನಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ಇವತ್ತು ಅನೇಕ ವಿಧವಾಗಿ ಕತ್ತಲೆ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಆತುಕೊಳ್ಳಬಹುದು. ಆದರೆ ದೇವರು ನಮ್ಮ ಬೆಳಕಿನ ಮಾರ್ಗದಲ್ಲಿ ದೇವರು ನಮ್ಮನ್ನ ನಡೆಸುವುದಕ್ಕೆ ಏನಾಗಿದ್ದಾರೆ, ಶಕ್ತರಾಗಿರುವವರಾಗಿದ್ದಾರೆ. ಇವತ್ತು ಅನೇಕ ಒಂದು ರೋಗ ಅನ್ನುವಂತಹ ಕತ್ತಲು ನಮ್ಮ ಜೀವಿತದಲ್ಲಿ ಅದೇನ್ ಮಾಡಬಹುದು, ಕವಿದುಕೊಳ್ಳಬಹುದು. ಒಂದು ಸಾಲ ಅನ್ನುವಂತಹ ಕತ್ತಲು ನಮ್ಮ ಜೀವಿತವನ್ನ ಕವಿದುಕೊಳ್ಳಬಹುದು. ಆದರೆ ಒಂದು ಕತ್ತಲೆ ಮಾರ್ಗದಲ್ಲಿ ನಾವು ಇರುವಾಗಲೂ ಕೂಡ ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಬೆಳಕನ್ನ ಕೊಡುವವನಾಗಿದ್ದಾನೆ. ಸೈತಾನನು ನಮ್ಮ ಮೇಲೆ ಅನೇಕ ವಿಧವಾಗಿ ಕತ್ತಲಿನ ಕಾರ್ಯಗಳನ್ನು ಅವನು ಏನ್ ಮಾಡುವವನಾಗಿದ್ದಾನೆ, ಕೊಂಡು ಬರುವವನಾಗಿದ್ದಾನೆ. ಆದರೆ ದೇವರು ನಮ್ಮ ಜೀವಿತದಲ್ಲಿ ಇರುವುದರಿಂದ ಆತನು ನಮಗೆ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ತನ್ನ ತೇಜಸ್ಸನ್ನು ನಮ್ಮ ಮೇಲೆ ಕೊಂಡು ಬರುವವರಾಗಿದ್ದಾರೆ, ತನ್ನ ಪ್ರಸನ್ನತೆಯನ್ನು ನಮ್ಮ ಮೇಲೆ ಕೊಂಡು ಬರುವವರಾಗಿದ್ದಾರೆ, ತನ್ನ ಬೆಳಕಿನ ಮಾರ್ಗದಲ್ಲಿ ಇವತ್ತು ನಮ್ಮನ್ನ ನಡೆಸುವವರಾಗಿದ್ದಾರೆ. ನಮ್ಮ ಮಾರ್ಗದಲ್ಲಿರುವಂತಹ ಕತ್ತಲೆಯ ಕಾರ್ಯಗಳನ್ನು ಆತನು ಮಾರ್ಪಡಿಸಿಬಿಟ್ಟು ನಮ್ಮ ಜೀವಿತದಲ್ಲಿರುವಂತಹ ಕತ್ತಲೆಯ ಕಾರ್ಯಗಳನ್ನು ಆತನು ಮಾರ್ಪಡಿಸಿಬಿಟ್ಟು ನಮ್ಮ ಜೀವಿತದಲ್ಲಿ ಕರ್ತನ ಏನ್ ಮಾಡುವವನಾಗಿದ್ದಾನೆ ಅಂದರೆ ಒಂದು ಹೊಸ ಬೆಳಕನ್ನು ನಮ್ಮ ಮೇಲೆ ಕೊಂಡು ಬರುವವನಾಗಿದ್ದಾನೆ. ನಾವು ಯಾವಾಗ ಆತನನ್ನ ದೃಷ್ಟಿಸುವವರಾಗಿದ್ದೇವೋ ಆಗ ಆತನ ಪ್ರಸನ್ನತೆಯನ್ನು ನಾವು ಹೊಂದಿಕೊಳ್ಳುವವರಾಗಿದ್ದೇವೆ. ಸಕಲ ವಿಷಯಗಳಲ್ಲಿಯೂ ನಾವು ಆತನನ್ನ ನೋಡುವಾಗ ಕತ್ತಲೆ ಕಾರ್ಯದಲ್ಲಿ ಇದ್ದಾಗ ದೇವರೇ ನನ್ನ ಜೀವಿತದಲ್ಲಿ ಕತ್ತಲೆ ಅನ್ನುವಂಥದ್ದು ಹೋರಾಡಿಕೊಂಡಿದೆ ಸ್ವಾಮಿ, ಈ ಕತ್ತಲೆ ಸಮಯದಲ್ಲಿ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ. ದೇವರೇ ನಿನ್ನ ಬೆಳಕು ನನ್ನ ಮೇಲೆ ಇಳಿದು ಬರಲಿ ಸ್ವಾಮಿ, ನಿನ್ನ ತೇಜಸ್ಸಿನಿಂದ ನಾನು ತುಂಬಿಸು ಸ್ವಾಮಿ ಎಂದು ಹೇಳುವಾಗ ಕರ್ತನಾತ್ಮನು ಖಂಡಿತವಾಗಿಯೂ ಆತನ ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದರೆ ಆಶೀರ್ವಾದಿಸುವವನಾಗಿದ್ದಾನೆ. ನಮ್ಮ ಜೀವಿತದಲ್ಲಿರುವಂತಹ ಎಲ್ಲ ಕತ್ತಲೆ ಕಾರ್ಯಗಳನ್ನು ಆತನು ಮಾರ್ಪಡಿಸಿಬಿಟ್ಟು ಒಂದು ಬೆಳಕಿನ ಮಕ್ಕಳಾಗಿ ನಮ್ಮನ್ನ ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನ ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನೀನು ಕಾರ್ಯವನ್ನ ಮಾಡಿ ಅಪ್ಪ ಎಲ್ಲ ಕತ್ತಲೆ ಕಾರ್ಯಗಳನ್ನ ನೀನು ತೆಗೆದಾಕಿ ನಿನ್ನ ಜನರನ್ನ ಒಂದು ಬೆಳಕಿನ ಮಾರ್ಗದಲ್ಲಿ ನಡೆಸಿಕೊಂಡು ಹೋಗುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.